ಸಂಸ್ಕೃತಿ ಸಹಭಾಗಿತ್ವದ ಸುಂದರ ಸಂಗಮವೇ ಸಂಕ್ರಾಂತಿ. ಡಾಕ್ಟರ್ ಇಸಿ ನಿಂಗರಾಜ್ ಗೌಡ ಅಭಿಮತ. ಮಂಡ್ಯ ನಗರದಲ್ಲಿ ಕರ್ನಾಟಕ ಸಂಘ ಆವರಣದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಡಾಕ್ಟರ್ ಜಿ ಶಂಪಾ ಸಾಹಿತ್ಯ ವೇದಿಕೆ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಸಂಭ್ರಮವನ್ನ ಆಯೋಜಿಸಲಾಗಿತ್ತು. ಇದೇ ಕಾರ್ಯಕ್ರಮದಲ್ಲಿ 15ನೇ ಅಖಿಲ ಕರ್ನಾಟಕ ಕನ್ನಡ ಅಕ್ಷರ ಜಾತ್ರೆ ಹಾಗೂ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ನಡೆಯಿತು. ಕಾರ್ಯಕ್ರಮವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಇಸಿ ನಿಂಗರಾಜ್ ಗೌಡ ಉದ್ಘಾಟಿಸಿ ಮಾತನಾಡಿದರು. ಸಂಕ್ರಾಂತಿ ಎಂದರೆ ಶ್ರಮ, ಸಂಸ್ಕೃತಿ ಸಹಭಾಗಿತ್ವದ ಸುಂದರ ಸಂಗಮವಾಗಿದ್ದು, ಈ ಹಬ್ಬದಲ್ಲಿ ಎಳ್ಳು ಬೆಲ್ಲದ ಸಿಹಿ, ಕಬ್ಬಿನ ಮಧುರತೆ ಹಾಗೂ ಹೊಸ ಬೆಳೆಯ ಸಮೃದ್ಧಿ ಪ್ರತಿಯೊಬ್ಬರ ಜೀವನವನ್ನ ತುಂಬಲಿ ಎಂದು ಡಾಕ್ಟರ್ ಇಸಿ ನಿಂಗರಾಜ್ ಗೌಡ ಆಶಿಸಿದರು. ಏನು ನಾವು ಭಾಷಣದಲ್ಲಿ ಹೇಳಬೇಕು ಅಂತದ್ನ ನಮ್ಮ ಕೇರ್ಪೇಟೆಯ ಪಂಡಿತ್ ಶ್ರೀಕಾಂತ್ ಅವರ ಆಡಿದಂಥ ಶ್ರೀ ಕಡಕೋಳ ಮಡಿವಾಳೇಶ್ವರರು ರಚಿಸಿರುವಂಥ ಮೂಕನಾಗಬೇಕು ಜಗದೊಳಗೆ ಅನ್ನೋ ಹಾಡಿನಲ್ಲೇ ಇಡೀ ನಮ್ಮ ಬದುಕು, ನಮ್ಮ ಜೀವನ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಒಂದು ಹಾಡಿನ ಮುಖಾಂತರ ನಾವು ಕೇಳಿದ್ದೇವೆ. ಸಂಕ್ರಾಂತಿ ಅಂದರೆ ಪ್ರತಿ ಒಬ್ಬರ ಜೀವನದಲ್ಲಿ ಏನು ಎಳ್ಳು, ಬೆಲ್ಲ, ಕಡಲೆ, ಕೊಬ್ಬರಿ ಮಿಶ್ರಣ ಇರುತ್ತೋ ಅದೇ ರೀತಿ ಜೀವನದಲ್ಲಿ ಒಳ್ಳೆ ಸಿಹಿಯಾಗಿರಬೇಕು, ಒಳ್ಳೆ ಮಾತಾಡಬೇಕು ಅನ್ನೋಂತೆ ಹೇಳುವಂಥದ್ದೇ ಸಂಕ್ರಾಂತಿಯ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ಸುಗ್ಗಿ ಮುಗ್ದಿರುತ್ತೆ, ಕೊಯ್ಲು ಆಗಿರುತ್ತೆ, ಅದನ್ನು ತಂದು ಅದಕ್ಕೆ ದುಡಿದಂಥ ಎಲ್ಲ ಶ್ರಮಿಕರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು, ಅದಕ್ಕಾಗಿ ದುಡಿದಂಥ ರಾಸುಗಳಿಗೆ ನಾವು ಶೃಂಗಾರ ಮಾಡಿ ಅಲಂಕಾರ ಮಾಡಿ ನಮ್ಮ ದಕ್ಷಿಣ ಕನ್ನಡದಂತೂ ಕಿಚ್ಚನೆ ಹಾಯಿಸ್ತೀವಿ. ಉತ್ತರ ಭಾರತದಲ್ಲಿ ಗಾಳಿಪಟ ಹಾರಿಸುವುದರ ಮುಖಾಂತರ ನಮ್ಮ ಜೀವನ ಕೂಡ ಅದೇ ರೀತಿ ಉನ್ನತ ಮಟ್ಟಕ್ಕೆ ಆರಬೇಕು, ಇತರಕ್ಕೆ ಹೋಗ್ಬೇಕು ಅನ್ನೋ ಸಂಕೇತದಲ್ಲಿ ಉತ್ತರ ಭಾರತದಲ್ಲಿ ಆಚರಿಸ್ತೀವಿ. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯನ್ನ ಸುಗ್ಗಿ ಅಥವಾ ಸುಗ್ಗಿ ಹಬ್ಬ ಅಂತ ಕರೀತಾರೆ. ಇದು ಹೊಸ ಬೆಳೆ ಕೊಯ್ಲು, ಸೂರ್ಯನ ಉತ್ತರಾಯಣ ಪ್ರಾರಂಭದ ಸಂಕೇತವಾಗಿದೆ. ರೈತರೊಡನೆ ಎಲ್ಲರೂ ಪ್ರಕೃತಿ, ಭೂಮಿ, ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಸಮೃದ್ಧಿಯ ಹಬ್ಬವಾಗಿ ಇದನ್ನ ಆಚರಿಸುತ್ತೇವೆ ಎಂದು ತಿಳಿಸಿದರು. ಸುಗ್ಗಿ ಸಂಭ್ರಮ ಶುರುವಾಗಿದೆ. ನಿಮ್ಮ ಪ್ರಯತ್ನಗಳೆಲ್ಲ ಫಲ ನೀಡಲಿ. ನಿಮ್ಮ ಜೀವನ ಸಮೃದ್ಧಿಯಿಂದ ತುಂಬಿರಲಿ. ಎಳ್ಳು ಬೆಲ್ಲದ ಸಿಹಿಯಂತೆ ನಿಮ್ಮ ದಿನಗಳು ಮಧುರವಾಗಿರಲಿ. ಗಾಳಿಪಟಗಳಂತೆ ನಿಮ್ಮ ಕನಸುಗಳು ಎತ್ತರಕ್ಕೆ ಹಾರುವಂತಾಗಲಿ ಎಂದು ಇಸಿ ನಿಂಗರಾಜು ಅವರು ಆಶಿಸಿದರು. ಈ ದೇಶದಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯ ಚಲನೆ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರು ನಮಗೆ ಜೀವನದಲ್ಲಿ ಸಹಕಾರವನ್ನು ಮಾಡಿರ್ತಾರೆ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಕೇವಲ ಹಸುಗಳಿಗೆ, ಮನುಷ್ಯರಿಗಷ್ಟೇ ಅಲ್ಲ, ಪ್ರಕೃತಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸೋದ್ರ ಮುಖಾಂತರ ಯಾರ್ಯಾರು ನಮ್ಮ ಜೀವನಕ್ಕೆ ನೆರವಾಗಿರ್ತಾರೆ ಅವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಆಗಿರ್ಬೇಕು ಅನ್ನುವಂಥ ಕಾಲಘಟ್ಟದಲ್ಲಿ ಆ ಶುಭ ಸಂಕೇತವನ್ನ ಸಲ್ಲಿಸುವಂತದ್ದು ಸಂಕ್ರಾಂತಿಯ ಸಂಭ್ರಮ ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಹಲವು ಸಾಧಕರಿಗೆ ಕರ್ನಾಟಕ ಸೇವಾಭೂಷಣ, ಕರ್ನಾಟಕ ರತ್ನ ಹಾಗೂ ಕಾವ್ಯಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವೇದಿಕೆಯಲ್ಲಿ ಖ್ಯಾತ ವೈದ್ಯ ಹಾಗೂ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಡಾಕ್ಟರ್ ಜಿ ಶಂಪಾ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಎಸ್ ಕೃಷ್ಣ ಸ್ವರ್ಣಸಂದ್ರ, ವೇದಿಕೆಯ ಪದಾಧಿಕಾರಿಗಳಾದಂತಹ ರಾಗಿ ಮುದ್ದನಹಳ್ಳಿ ನಾಗೇಶ್, ಮಂಗಲ ಶಿವಣ್ಣ, ರೂಪಾ ಹೊಸಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ನ್ಯೂಸ್, ಮಂಡ್ಯ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.